ಚಿಂಟು ಚಿಂಟು ಏ ಸೀನಾ ನಮ್ ಚಿಂಟುನ ಅಲ್ಲೆಲ್ಲಾದ್ರೂ ನೋಡ್ದ್ಯಾ? ಅಲ್ಲೆಲ್ಲಾದ್ರೂ ಆಟ ಆಡ್ತಿದ್ರೆ ಕರಿಪ. ಚಿಂಟು ವಿಜಯ್ ಮನೆ ಕೆಲ್ಸಕ್ಕೆ ಹೋಗ್ತೀನಿ, ಅಡಿಗೆ ಮನೆಯಲ್ಲಿ ಗಂಜಿ ಎಲ್ಲ ಕುಡ್ಕೊ. ಎಲ್ಲ ಚೆನ್ನಾಗಿ ಓದಿ ಗಂಧ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರು. ಮಗ ಮುಚ್ಚ ಏನ್ ಬಂದ್ರೆ ಚಿಕ್ಕ ಮಗು ನಂಗೆ ಹೊಡಿತಿದೀಯಲ್ಲ. ದುಡ್ಡೆಲ್ಲ ಕುಡಿಯೋದೇ ಕಾಲ್ ಮಾಡ್ತೀನಿ ಅಂದ್ಬಿಟ್ಟೆ ನಿಮ್ಮಪ್ಪ ಏನ್ ಮಾಡ್ಲಿ, ಒಂದೊತ್ತು ಗಂಜಿಗೂ ಇಲ್ದಂಗ್ ಮಾಡಿದಾನಲ್ಲ, ಏನ್ ಮಾಡ್ಲಿ ಬಿಡ. ನಿಮ್ಮಪ್ಪ ಒಂದ್ ಮಾತು ಕೇಳು. ಅಯ್ಯ ನಿನ್ನ ಶಾಲೆ ಅಂತ ಶಾಲೆ ಅದಕ್ಕ ನನ್ನ ಮಗನ ನನಗೆ ಕುಡಿಯೋ ಕಾಸಿಲ್ಲ ಅಂದ್ರೆ ನಿನ್ ಸ್ಕೂಲ್ ಫೀಸ್ ಎಲ್ಲ ಯಾವನ ಕಟ್ತಾನೆ ವಾಗ ಕೆಲ್ಸಕ್ಕೆ. ಏ ಅಪ್ಪಿ, ಯಾಕೋ ಅಳ್ತಾ ಇದೀಯಾ? ಬಾ ಒಂದ್ ನಿಮಿಷ. ಈಗ ಹೇಳೋ, ಏನಕ್ಕೆ ಅಳ್ತಾ ಇದೀಯಾ? ನನ್ಗೆ ಓದ್ಬೇಕಂತ ಜಾಸ್ತಿ ಇಷ್ಟ ಆಯ್ತು. ನಮ್ಮಪ್ಪ ಕೇಳಿದ್ರೆ ನಮ್ಮಪ್ಪ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗು ಅಂತ ಕಳಿಸ್ಬಿಟ್ಟು. ಇಷ್ಟಕ್ಕೆ ಅಳ್ತಾ ಇದೀನೋ? ಅಳ್ಬೇಡ, ಸುಮ್ಮನೆ ಇರೋ. ಅಪ್ಪಿ, ನಾನು ಕೆಲ್ಸಕ್ಕೆ ಹೋಗಿ ಓದೇ ಇಲ್ಲಿವರೆಗೂ ಬಂದಿದ್ದೀನಿ. ನೀನು ಕೆಲ್ಸಕ್ಕೆ ಹೋಗಿ ಓದ್ಕೋ. ಆಗುತ್ತಣ್ಣ? ಯಾಕಾಗಲ್ಲ? ಎಷ್ಟೋ ಮಹಾನ್ ವ್ಯಕ್ತಿಗಳು ಕಷ್ಟಪಟ್ಟು ಓದಿ ದೇಶಕ್ಕೆ ಏನೇನು ಕೊಡುಗೆ ಕೊಟ್ಟಿಲ್ಲ. ಅದರಲ್ಲೊಬ್ಬರ ಬಗ್ಗೆ ನಿನ್ಗೆ ಹೇಳ್ತೀನಿ. ಅಬ್ದುಲ್ ಕಲಾಂ ಅವ್ರು ಗೊತ್ತಾ? ಅವರು ಚಿಕ್ಕ ವಯಸ್ಸಲ್ಲಿ ಮನೆ ಮನೆಗೂ ಪೇಪರ್ ಹಾಕೊಂಡೆ ಕಷ್ಟಪಟ್ಟು ಓದಿ ಸೈಂಟಿಸ್ಟ್ ಆಗಿ ಕೊನೆಗೆ ನಮ್ಮ ದೇಶಕ್ಕೆ ರಾಷ್ಟ್ರಪತಿನೇ ಆದರು. ನಿನ್ನಲ್ಲಿ ಓದ್ಬೇಕನ್ನೋ ಛಲ ಇದೆ, ಕೊನೆಗೆ ನೀನೇನಾದ್ರೂ ಆಗೇ ಆಗ್ತೀಯಾ? ಆಯ್ತಣ್ಣ. ಅಪ್ಪಿ, ನಿನ್ನ ಹೆಸರೇನು? ಅಬ್ದುಲ್ ಕಲಾಂ. ಏನೋ ಕೆಲಸ ಮಾಡ್ತೀಯಾ? ನೀನ ಚಿಕ್ಕವನು. ಅಣ್ಣ ಯಾರನ್ನ ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಅಣ್ಣ. ಏನಕ್ಕೋ ನೀನ್ ಕೆಲಸ? ಓದ್ಕೋಬೇಕು. ಅಣ್ಣ ಓದಕ್ಕೆ ಕೆಲ್ಸಕ್ಕೆ ಬಂದಿದ್ದೀನಿ, ಕೆಲಸ ಕೊಡೋಣ. ಸರಿ, ಅವ್ನಿಗೆ ಸಹಾಯ ಮಾಡೋ ಕೆಲಸ ಇದೆ, ಮಾಡ್ತೀಯಾ? ಸರಿ ಅಣ್ಣ, ಮಾಡ್ತೀನಿ. ಅವರು ಕೊಟ್ಟಷ್ಟು ಕೊಡಕ್ಕಾಗಲ್ಲ, ಏನೋ ಸ್ವಲ್ಪ ಕೊಟ್ಟು ತಗೊಂಡು ಹೋಗು. ಸರಿ ಅಣ್ಣ, ಮಾಡ್ತೀನಿ. ಅಲ್ಕ ನನ್ನ ಮಗನೇ ಇಟ್ಕೆ, ನಿಮ್ಮ ಅಪ್ಪಂದ ಫಸ್ಟ್ ಹೇಳಿಲ್ಲ ಕಷ್ಟದ ಕೆಲ್ಸ ಅಂತ. ಮೇಸ್ತ್ರಿಗೆ ಗೊತ್ತಾದ್ರೆ ಕೆಲ್ಸದಿಂದ ಕಿತ್ತಾಕ್ಬಿಡ್ತಾನೆ. ಅಣ್ಣ ನನ್ ಕೆಲ್ಸಿಂದ ತೆಗಿಬಿಡ್ರಿ ಅಣ್ಣ. ಕೆಲ್ಸಿಂದ ತೆಗ್ದ್ರೆ ನನ್ ಕಣ್ ಹಾಳಾಗುತ್ತಣ್ಣ.
ಶಾಲೆ. ಅಯ್ಯೋ ನನ್ನ ಕುಡ್ತದಿಂದ ನನ್ನ ಮಗಳನ್ನ ಕಳ್ಕೊಂಡ್ಬಿಟ್ಲೆ. ಪುಟ್ಟ ಮನಸ್ಸಿನಲ್ಲಿ ದಿಟ್ಟ ಕನಸು ಹೊತ್ತು ನಮ್ಮ ಮುಂದೆ ಇಟ್ಟಾಗ ದಯವಿಟ್ಟು ಕಡೆಗಣಿಸಬೇಡಿ. ನಮ್ಮ ಯಾವುದೇ ಕೆಟ್ಟ ದುಶ್ಚಟಗಳಾಗಲಿ ಕನಸು ಕಾಣುವ ಕಣ್ಣುಗಳನ್ನು ಕೀಳುವಂತಿರಬಾರದು. ಕೆಟ್ಟ ಅಭ್ಯಾಸಗಳಿಗೆ ಮಿತಿ ಇರಲಿ. ಓದಲು ಬಯಸುವ ಮಕ್ಕಳಿಗೆ ಪ್ರೋತ್ಸಾಹವಿರಲಿ.